ಆರ್‌ಸಿಬಿ ಮಾತ್ರವಲ್ಲ, ಉಳಿದ ಫ್ರಾಂಚೈಸಿಗಳು ಕೂಡ ರಿಟೆನ್ಷನ್ ಪ್ರಕ್ರಿಯೆಯಲ್ಲಿ ಭಾರಿ ಲೆಕ್ಕಾಚಾರಗಳನ್ನು ಹಾಕಿವೆ. ಕೆಲ ಫ್ರಾಂಚೈಸಿಗಳು ಕೋರ್ ಟೀಮ್ ಉಳಿಸಿಕೊಳ್ಳಲು ಸರ್ಕಸ್ ಮಾಡಿದರೆ, ಇನ್ನೂ ಕೆಲವು ತಂಡಗಳು ಸ್ಟಾರ್ಸ್ಗಳಿಗೆ ಗೇಟ್ ಪಾಸ್ ನೀಡಿ ಶಾಕ್ ನೀಡಿದೆ. ಉಳಿದ ತಂಡಗಳ ರಿಟೆನ್ಷನ್ ಲಿಸ್ಟ್ನ ಫುಲ್ ಡೀಟೇಲ್ಸ್ ಇವತ್ತಿನ ಈ ಎಪಿಸೋಡ್ನಲ್ಲಿ ನೋಡೋಣ. ರಿಟೆನ್ಷನ್ನಲ್ಲಿ ಅಂಬಾನಿ ಬ್ರಿಗೇಡ್ ಸಖತ್ ಆಟ. ಎಸ್, IPL ರಿಟೆನ್ಷನ್ಗೂ ಮುನ್ನ ಮುಂಬೈ ಇಂಡಿಯನ್ಸ್ ತಂಡ ರಿಟೆನ್ಷನ್ ಬಗ್ಗೆ ಭಾರಿ ಚರ್ಚೆ ನಡೆದಿದ್ವು. ಕಳೆದ ಸೀಸನ್ನಲ್ಲಿ ತಂಡ ಒಡೆದ ಮನೆಯಾಗಿತ್ತು. ಆದರೆ ರಿಟೆನ್ಷನ್ಗೂ ಮುನ್ನ ಎಲ್ಲದಕ್ಕೂ ತೆಪ್ಪೆ ಹಚ್ಚಿ ಮತ್ತೆ ಒನ್ ಫ್ಯಾಮಿಲಿ ಎಂದಿರೋ ಅಂಬಾನಿ ಬ್ರಿಗೇಡ್ ಕೋರ್ ಟೀಮ್ ಉಳಿಸಿಕೊಂಡಿದೆ. ಮುಂಬೈ ರಿಟೆನ್ಷನ್ ಲಿಸ್ಟ್ನಲ್ಲಿ ಹಾರ್ದಿಕ್ ಪಾಂಡ್ಯ 16.35 ಕೋಟಿಗೆ ಆಲ್ರೌಂಡರ್ ಪ್ರದರ್ಶನವನ್ನು ನೀಡುವ ಮೂಲಕ ಅಲ್ಲೇ ಉಳಿದುಕೊಂಡಿದ್ದಾರೆ. ಅದೇ ರೀತಿ ರೋಹಿತ್ ಶರ್ಮಾ ಬ್ಯಾಟರ್ ಆಗಿದ್ದಾರೆ, 16.35 ಕೋಟಿಯನ್ನ ನೀಡಲಾಗಿದೆ ಅವರಿಗೆ. ಇನ್ನು ಜಸ್ಪ್ರೀತ್ ಬುಮ್ರಾ ಅವರಿಗೆ 18 ಕೋಟಿ. ಭಾರತ ದೇಶದ ಒಂದು ಖ್ಯಾತ ಬೌಲರ್ ಕೂಡ ಇವರು ಆಗಿದ್ದಾರೆ. ಸೂರ್ಯಕುಮಾರ್ಗೆ 13.35 ಕೋಟಿಯನ್ನ ನೀಡಲಾಗಿದೆ, ಇವರು ಕೂಡ ಬ್ಯಾಟರ್ ಆಗಿದ್ದಾರೆ. ಇನ್ನು ತಿಲಕ್ ವರ್ಮಗೆ 8 ಕೋಟಿಯನ್ನ ನೀಡಿ ಅಲ್ಲೇ ಉಳಿಸಿಕೊಂಡಿದೆ ಮುಂಬೈ ತಂಡ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ಚಾಲಾಕಿ ನಡೆಯನ್ನು ತೋರಿಸಿದೆ. ಧೋನಿ IPL ಆಡ್ತಾರಾ ಇಲ್ವಾ ಎಂಬ ಪ್ರಶ್ನೆಗೆ ಕೊನೆಗೂ ಅಧಿಕೃತ ಉತ್ತರ ಸಿಕ್ಕಿದೆ. ನಿರೀಕ್ಷೆಯಂತೆ ಅನ್ಕ್ಯಾಪ್ ಪ್ಲೇಯರ್ ನಿಯಮದ ಅಡಿಯಲ್ಲಿ ಕೇವಲ 4 ಕೋಟಿಗೆ ಧೋನಿ CSK ರಿಟೆನ್ಷನ್ ಅನ್ನ ಮಾಡಿಕೊಂಡಿದೆ. ಜೊತೆಗೆ ಋತುರಾಜ್, ಜಡೇಜಾ ಸೇರಿದಂತೆ ಪ್ರಮುಖರನ್ನ ಈ ತಂಡ ಉಳಿಸಿಕೊಂಡಿದೆ. ಋತುರಾಜ್ ಗಾಯಕ್ವಾಡ್ಗೆ 18 ಕೋಟಿ ನೀಡಿದೆ. ಅದೇ ರೀತಿ ರವೀಂದ್ರ ಜಡೇಜಾರಿಗೂ ಕೂಡ 18 ಕೋಟಿ. ಇನ್ನು ಶಿವಮ್ ದುಬೆಗೆ 12 ಕೋಟಿಯನ್ನ ನೀಡಿದ್ರೆ, ಮತೀಶ್ ಪತಿರಣಿಗೆ 13 ಕೋಟಿಯನ್ನ ನೀಡಿದ್ದು, MS ಧೋನಿಗೆ 4 ಕೋಟಿಯನ್ನ ನೀಡಿದೆ. ಹಾಗಾಗಿ ಎಲ್ಲರನ್ನ ತನ್ನತ್ತ ಉಳಿಸಿಕೊಳ್ಳುವಲ್ಲಿ ಚೆನ್ನೈ ತಂಡ ಚಾಲಾಕಿಯನ್ನ ತೋರಿಸಿದೆ. ಇನ್ನು ಹೆನ್ರಿ ಕ್ಲಾಸನ್ಗೆ 23 ಕೋಟಿಯನ್ನ ನೀಡಿ ಹೈದರಾಬಾದ್ ತಂಡ ತನ್ನಲ್ಲಿ ಉಳಿಸಿಕೊಂಡಿದೆ. ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಹೆನ್ರಿ ಕ್ಲಾಸನ್ ಮೇಲೆ ಹಣದ ಹೊಳೆನೇ ಹೊರಿಸಿದೆ. ಯಾಕೆಂದ್ರೆ 23 ಕೋಟಿ ನೀಡಿ ಕ್ಲಾಸನ್ ಅನ್ನ ರಿಟೆನ್ಷನ್ ಮಾಡಿಕೊಂಡಿದೆ. ಒಟ್ಟಾರೆ ಇವರನ್ನ ಉಳಿಸಿಕೊಂಡಿದೆ. ಹೆನ್ರಿ ಕ್ಲಾಸನ್ IPL ನಲ್ಲಿ ಅತಿ ಹೆಚ್ಚು ಹಣ ಪಡೆದ ಪ್ಲೇಯರ್ ಆಗಿ ಇವರು ಇವಾಗ ಹೊರಹೊಮ್ಮಿದ್ದಾರೆ. ಹೆನ್ರಿ ಕ್ಲಾಸನ್ಗೆ 23 ಕೋಟಿ ನೀಡಿರುವಂತಹ ಹೈದರಾಬಾದ್ ತಂಡ ನಾಯಕ ಪ್ಯಾಟ್ ಕಮಿನ್ಸ್ಗೆ 18 ಕೋಟಿ ನೀಡಿದೆ ಮತ್ತು ಅಭಿಷೇಕ್ ಶರ್ಮಾ ಮತ್ತು ಟ್ರಾವೆಸ್ ಹೆಡ್ಗೆ ತಲಾ 14 ಕೋಟಿ ನೀಡಿದ್ದು 6 ಕೋಟಿಗೆ ನಿತೀಶ್ ರೆಡ್ಡಿಯನ್ನು ಉಳಿಸ್ಕೊಂಡಿದೆ. ಹೈದರಾಬಾದ್ ತಂಡ ಈ ರೀತಿ ಮಾಡ್ಕೊಂಡಿದ್ರೆ, ಇನ್ನು ಡೆಲ್ಲಿ, ಲಕ್ನೋ, ಕೋಲ್ಕತ್ತಾದಿಂದ ನಾಯಕರನ್ನು ಔಟ್ ಮಾಡಲಾಗಿದೆ. ಮೊದಲೇ ಸುದ್ದಿಯಾದಂತೆ ಡೆಲ್ಲಿ ಕ್ಯಾಪಿಟಲ್ಸ್ನಿಂದ ರಿಷಬ್ ಪಂತ್, ಲಕ್ನೋ ಸೂಪರ್ ಜೈಂಟ್ಸ್ನಿಂದ KL ರಾಹುಲ್ ಮತ್ತು KKRನಿಂದ ಶ್ರೇಯಸ್ ಅಯ್ಯರ್ ಹೊರಬಿದ್ದಿದ್ದಾರೆ. ಇವರನ್ನ ಬಿಟ್ಟು ಉಳಿದವರನ್ನ ಫ್ರಾಂಚೈಸಿ ಮಣೆ ಹಾಕಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ರಿಟೆನ್ಷನ್ ನೋಡೋದಾದರೆ ಅಕ್ಷರ್ ಪಟೇಲ್ಗೆ 16.50 ಕೋಟಿಯನ್ನು ನೀಡಲಾಗಿದೆ. ಕುಲ್ದೀಪ್ ಯಾದವ್ಗೆ 13.25 ಕೋಟಿ ಮತ್ತು ಸ್ಟ್ರಬ್ಸ್ಗೆ 10 ಕೋಟಿ ಮತ್ತು ಅಭಿಷೇಕ್ ಪೊಲಿಯರ್ಗೆ 4 ಕೋಟಿಯನ್ನು ನೀಡಿದೆ. ಇದು ಅಲ್ಲದೆ ಲಕ್ನೋ ಸೂಪರ್ ಜೈಂಟ್ಸ್ ಕೂಡ ತನ್ನ ರಿಟೆನ್ಷನ್ ಲಿಸ್ಟ್ ಅನ್ನು ಪ್ರಕಟಿಸಿದೆ. ನಿಕೋಲಸ್ ಪೂರನ್ಗೆ 21 ಕೋಟಿ ನೀಡಿದೆ ಲಕ್ನೋ ತಂಡ. ಇನ್ನು ವೇಗಿ ಮಯಾಂಕ್ ಯಾದವ್, ಸ್ಪಿನ್ನರ್ ರವಿ ಬಿಷ್ಣೋಯ್ಗೆ ತಲಾ 11 ಕೋಟಿ ನೀಡಿದೆ ಮತ್ತು ತಲಾ 4 ಕೋಟಿಗೆ ಆಯುಷ್ ಬದೋನಿ ಮತ್ತು ಮೋಯಿನ್ಸ್ ಖಾನ್ ಅವರನ್ನ ರಿಟೆನ್ಷನ್ ಮಾಡಿಕೊಂಡಿದೆ. ಇನ್ನು ಕೋಲ್ಕತ್ತಾ ತಂಡದ ಕಡೆ ನೋಡೋದಾದ್ರೆ ರಿಂಕು ಸಿಂಗ್ಗೆ ಈ ಸಲ ಭರ್ಜರಿ ದೀಪಾವಳಿ ಗಿಫ್ಟ್ ಅಂತ ಹೇಳ್ಬೋದು. ಈ ಮೊದಲು 55 ಲಕ್ಷಕ್ಕೆ ಆಡ್ತಿದ್ದಂತಹ ರಿಂಕು ಸಿಂಗ್ ಇವಾಗ 13 ಕೋಟಿಗೆ ಆಟವನ್ನು ಆಡಲು ಮುಂದಾಗಿದ್ದಾರೆ. ಸುನಿಲ್ ನಾರಾಯಣ್ಗೆ 12 ಕೋಟಿ, ವರುಣ್ ಚಕ್ರವರ್ತಿಗೆ 12 ಕೋಟಿ ಮತ್ತು ಆಂಡ್ರೆ ರಸೆಲ್ಗೆ 12 ಕೋಟಿ ಮತ್ತು ಹರ್ಷಿತ್ ರಾಣಾ ವೇಗಿ ಅವರು ಫಾಸ್ಟ್ ಬೌಲರ್ ಅವರಿಗೆ 4 ಕೋಟಿ ಮತ್ತು ರಣದೀಪ್ ಸಿಂಗ್ ಅವರಿಗೆ 4 ಕೋಟಿಗೆ ನೀಡಿದ್ದೆ. ಇವರು ಕೂಡ ಬ್ಯಾಟ್ಸ್ಮನ್ ಆಗಿದ್ದಾರೆ. ಇದು ಕೋಲ್ಕತ್ತಾ ಟೀಮ್ದಾಯ್ತು. ಆದರೆ ರಾಜಸ್ಥಾನ್ ಲೆಕ್ಕಾಚಾರದಲ್ಲಿ ತುಂಬ ಕಮಾಲನ್ನು ಮಾಡಿದೆ ಅಂತ ಹೇಳ್ಬೋದು. 18 ಕೋಟಿ ಹಣಕ್ಕೆ ಸಂಜು ಸ್ಯಾಮ್ಸನ್ರನ್ನು ಉಳಿಸ್ಕೊಂಡಿದ್ರೆ, ಯಶಸ್ವಿ ಜೈಸ್ವಾಲ್ರನ್ನ ಕೂಡ ಉಳಿಸ್ಕೊಂಡಿದೆ. ರಾಜಸ್ಥಾನ್ ಅದೇ ರೀತಿ ರಿಯಾನ್ ಪರಾಗ್ ಮತ್ತು ಧ್ರುವ್ ಜುರೇಲ್ನ ಕೂಡ 14 ಕೋಟಿಗೆ ಕೊಟ್ಟಿದೆ. ಇನ್ನು ಶಿಮ್ರಾನ್ ಹೆಟ್ಮೇರ್ಗೆ 11 ಕೋಟಿ ಹಾಗೂ ಸಂದೀಪ್ ಶರ್ಮಾಗೆ 4 ಕೋಟಿಯನ್ನು ನೀಡಿ ಉಳಿಸ್ಕೊಂಡಿದೆ. ಇನ್ನು ಗುಜರಾತ್ ಟೈಟನ್ಸ್ ರಿಟೆನ್ಷನ್ ನೋಡೋದಾದ್ರೆ 18 ಕೋಟಿ ಹಣಕ್ಕೆ ರಶೀದ್ ಖಾನ್ರನ್ನು ಉಳಿಸಿಕೊಂಡಿರುವಂತಹ ಗುಜರಾತ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ಗೆ 16.5 ಕೋಟಿಯನ್ನು ನೀಡಿದೆ. ಸಾಯಿ ಸುದರ್ಶನ್ಗೆ 8.5 ಕೋಟಿ ಮತ್ತು ರಾಹುಲ್ ತೆವಾಟಿಗೆ ಹಾಗೂ ಶಾರುಖ್ ಖಾನ್ಗೆ 4 ಕೋಟಿ ಹಣವನ್ನು ನೀಡಿದೆ. ಇನ್ನು ಪಂಜಾಬ್ ಕಿಂಗ್ಸ್ನ ರಿಟೆನ್ಷನ್ ನೋಡೋದಾದರೆ ಶಶಾಂಕ್ ಸಿಂಗ್ಗೆ 5.4 ಕೋಟಿ ಹಣವನ್ನು ನೀಡಿ ಉಳಿಸ್ಕೊಂಡಿದೆ. ಇನ್ನೊಂದು ಪ್ಲೇಯರ್ಗೂ ಕೂಡ 4 ಕೋಟಿಯನ್ನು ನೀಡಿದೆ. ಹೀಗೆ ಅಳದು ತೂಗಿ ಲೆಕ್ಕಾಚಾರ ಹಾಕಿರೋ ಫ್ರಾಂಚೈಸಿಗಳು ತಮಗೆ ಬೇಕಾದ ಆಟಗಾರನನ್ನು ಉಳಿಸಿಕೊಂಡೇ ಉಳಿದವರನ್ನು ರಿಲೀಸ್ ಮಾಡಿದೆ. ಮೆಗಾ ಆಕ್ಷನ್ ಲೆಕ್ಕಾಚಾರಗಳು ಇನ್ನು ಮುಂದೆ ಶುರುವಾಗಲಿದ್ದು, ಹರಾಜಿನಲ್ಲಿ ಯಾವ ಆಟಗಾರರನ್ನು ಯಾರು ಟಾರ್ಗೆಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ರಿಟೆನ್ಷನ್ ಲಿಸ್ಟು. ಏನು ಇದರಲ್ಲಿ ಅಡಿಷನಲ್ ಆಗಿ ನೋಡೋದಾದರೆ RCB ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ ಹಾಗೂ
ಯಶ್ ದಯಾಲ್ ಶರ್ಮಾ ಅವರನ್ನ RCB ಕೂಡ ಉಳಿಸ್ಕೊಂಡಿದೆ. ಹಾಗಾಗಿ ಎಲ್ಲಾ ತಂಡಗಳು ಯಾರ್ಯಾರನ್ನ ಉಳಿಸಿಕೊಂಡಿದೆ ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಒಂದು IPL ತಂಡಕ್ಕೆ ಸಂಬಂಧಿಸಿದಂತ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪೇಜ್ಗಳಿಗೆ ಫಾಲೋ ಮಾಡೋದನ್ನ ಮರಿಬೇಡಿ.